ನಕಲಿ ಫೋನ್ ಪೇ ಮೂಲಕ ಜನ ಒಂದಷ್ಟು ವ್ಯಾಪಾರಿಗಳನ್ನು ಯಾಮಾರಿಸ್ತಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ನಾವು ಇತ್ತೀಚೆಗೆ ಪ್ರಸಾರ ಮಾಡ್ತಾನೆ ಇದ್ದೀವಿ. ಹಾಗೆ ಬಸ್ನಲ್ಲೂ ಅಷ್ಟೇ ಒಬ್ಬ ಕಂಡಕ್ಟರ್ಗೆ ಪ್ರಯಾಣಿಕನೊಬ್ಬ ಯಾಮಾರಿಸೋದಕ್ಕೆ ಟ್ರೈ ಮಾಡಿ ಸಿಕ್ಕಿಬಿದ್ದಂತಹ ಘಟನೆ ಆಯಿತು. ಇದರ ಬೆನ್ನಲ್ಲೇ ಮತ್ತಷ್ಟು ಪ್ರಯಾಣಿಕರು ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ. ನಕಲಿ ಫೋನ್ ಪೇ ಆ್ಯಪ್ಗಳ ಹಾವಳಿ ಯಾವ ರೀತಿ ಇದೆ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ರಿ. ಬಿಎಂಟಿಸಿ ಬಸ್ಗಳಲ್ಲಿ ನಕಲಿ ಫೋನ್ ಪೇ ಬಳಕೆ, ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡ ಗ್ರಾಹಕನ ಮೊಬೈಲ್ ಸೀಸ್ ಮಾಡಿದ ಕಂಡಕ್ಟರ್. ಫೋನ್ ಪೇ ಮೂಲಕ ವಂಚನೆ ಮಾಡುವವರ ಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ. ಹೋಟೆಲ್, ಬಾರ್, ಮೊಬೈಲ್ ಶಾಪ್ನಲ್ಲಿ ನಕಲಿ ಫೋನ್ ಪೇ ಮೂಲಕ ವ್ಯಾಪಾರಸ್ಥರಿಗೆ ಮೋಸ ಮಾಡುತ್ತಿದ್ದ ಕಿರಾತಕರು ಇದೀಗ ಬಿಎಂಟಿಸಿ ಕಂಡಕ್ಟರ್ಗಳನ್ನು ಯಾಮಾರಿಸುತ್ತಿದ್ದಾರೆ. ಹೌದು, ನಕಲಿ ಫೋನ್ ಪೇ ಮೂಲಕ ಟಿಕೆಟ್ ಪಡೆದು ಕಂಡಕ್ಟರ್ಗಳಿಗೆ ವಂಚಿಸುತ್ತಿದ್ದ ಕಿರಾತಕ ಪ್ರಯಾಣಿಕರು ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ದಾರೆ. ಸುಮನಹಳ್ಳಿ ಜಿಗಣಿ ಮಾರ್ಗದ ಬಸ್ಗಳಲ್ಲಿ ನಕಲಿ ಫೋನ್ ಪೇ ಮೂಲಕ ಯುವಕರು ಹಣ ಕಳಿಸಿರುವ ಮೆಸೇಜ್ ತೋರಿಸಿ ಪ್ರಯಾಣ ಮಾಡ್ತಿದ್ರು. ಅಂಥವರನ್ನ ಪತ್ತೆ ಹಚ್ಚಿದ್ದಾರೆ. ಫೆಬ್ರವರಿ 17ನೇ ತಾರೀಕಿನಂದು ನೆಲಮಂಗಲದ ಯುವಕನೊಬ್ಬ ಜಿಗಣಿ ಬಸ್ ಡಿಪೋಗೆ ಸೇರಿದ ಕಂಡಕ್ಟರ್ಗೆ ಯಾಮಾರಿಸಿದ್ದಾನೆ. ಟಿಕೆಟ್ ದುಡ್ಡು ಬರದೇ ಇದ್ದಾಗ ಅನುಮಾನದಿಂದ ಕಂಡಕ್ಟರ್ ಆಪ್ ಚೆಕ್ ಮಾಡಿದಾಗ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಯುವಕನನ್ನ ಹಿಡಿದು ಕಂಡಕ್ಟರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ? ಎಷ್ಟು ಸರಿ ಮಾಡಿದ್ಯಾ ನೀನು ಇಲ್ಲಿಂದ ಅಂತ? ಆ ಆ್ಯಪ್ ಯಾವುದು ಅಂತ ಮೊಬೈಲ್ ಅಲ್ಲಿ ಓಪನ್ ಮಾಡಿ ತೋರಿಸಿಲಿ ಯಾವುದು ಅಂತ ಓಪನ್ ಮಾಡು ಮೊಬೈಲ್ ಓಪನ್ ಮಾಡು. ವಿಡಿಯೋ ಅಂತಂದ್ರೆ ಮೊದಲು ಮರ್ಯಾದೆ ಇರ್ಲಿಲ್ವಾ ನಿನ್ಗೆ? ಓಪನ್ ಮಾಡು. ಈಗ ಸಕ್ಸಸ್ ಆಗಿರೋ ಹಿಸ್ಟ್ರಿ ತೋರ್ಸು ಸರ್. ನಿಮ್ಮ ಹತ್ರ ತೋರ್ಸೋಣ, ಹಿಸ್ಟ್ರಿ ತೋರ್ಸೋಣ. ಅಲ್ಲಿ ಅವ್ರ ಹತ್ರ ಹಿಸ್ಟ್ರಿ ಇದ್ರೆ ದುಡ್ಡೇ ಬಂದಿಲ್ಲ. ಅಲ್ಲಿ ತೋರ್ಸು, ಎಲ್ಲೈತೆ ದುಡ್ಡು ಕಟ್ಟಾಗಿರೋ ಹಿಸ್ಟ್ರಿ ತೋರ್ಸು. ಗಾಡಿ ನಂಬರ್ ಯಾವ್ದದು? 1276. ಯಾವ ತಾರೀಕು? ಯಾವ್ದು ಗಾಡಿ? ಯಾವ ತಾರೀಕು? ಯಾವ ಡೇಟ್ ನೋಡು. ಎಷ್ಟು ಗಂಟೆ ಟೈಮಿಂಗ್ ನೋಡಲ್ಲ? ಎಷ್ಟಿದೆ? 8 AM ಇದೆ. ಇವಾಗ ನೀನ್ ಹತ್ತಿರೋದು 8:30 PM. ಇದು AM ಅಲ್ಲ, ಬೆಳಗಿನ ಜಾವ ಅಲ್ಲ. ಬಸ್ ರಶ್ ಇರುವುದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವ ಖದೀಮರು ವಂಚನೆ ಮಾಡುತ್ತಿದ್ದಾರೆ. ಕಂಡಕ್ಟರ್ಗಳೇ ಕೈಯಿಂದ 200-300 ರೂಪಾಯಿ ದುಡ್ಡು ಕಟ್ತಿದ್ದಾರೆ. ದಿನ ಇಂತಹ ಪ್ರಕರಣಗಳು ಬರ್ತಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಂತ ಚಾಲಕರು ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳಲ್ಲಿ ಕೆಲ ಪ್ರಯಾಣಿಕರು ನಕಲಿ ಫೋನ್ ಪೇ ಆ್ಯಪ್ಗಳ ಮೂಲಕವಾಗಿ ಕಂಡಕ್ಟರ್ಗಳನ್ನು ವಂಚನೆ ಮಾಡ್ತಿರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಕೆಲ ಪ್ರಯಾಣಿಕರು ನಕಲಿ ಫೋನ್ ಪೇಗಳನ್ನು ಬಳಕೆ ಮಾಡ್ತಾರೆ, ಆದರೆ ಅದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತಾನೆ ಬಂದಿರುತ್ತೆ, ಆದರೆ ಅವರ ಖಾತೆಗೆ ಹಣವನ್ನು ಬಂದಿರೋದಿಲ್ಲ. ಈಗ ನೋಡಿ, ಅವರ ATM ಮಿಷನ್ ಜೊತೆಗೆ ಅವರ ಮೊಬೈಲಲ್ಲಿ ಒಂದು ಕಂಡಕ್ಟರ್ ಆ್ಯಪ್ ಅನ್ನುವಂಥದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಇನ್ಸ್ಟಾಲೇಷನನ್ನು ಮಾಡ್ಕೊಂಡಿರ್ತಾರೆ. ಸರ್, ಯೂಸಲಿ ಸುಮಾರು ಈ ಥರ ಪ್ರಕರಣಗಳಾಗ್ತಾ ಇದೆ. ಸೊ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ಇವಾಗ ನಾವು ರಶ್ ಇದ್ದಾಗೆ ನಮಗೆ ಸಮಸ್ಯೆ ಆಗೋದು. ಫ್ರೀ ಇದ್ದಾಗ ಏನಾಯಿದ್ರು ನಾವು ನೋಡ್ತಾ ಇರ್ತೀವಿ, ಅದು ಸ್ಕ್ಯಾನ್ ಆಯಿತು, ಇದು ಬಂತು ಇಲ್ಲೋ ಅಂತ ನೋಡ್ಕೊಂತೀವಿ. ಈ ರಶ್ ಇದ್ದಾಗ ನಾವು ಆಯ್ತು ಬಿಡು ಅಂತ ಹಿಂಗೆ ತೋರಿಸ್ಬಿಡ್ತಾರೆ. ಅದು ಓಕೆನೇ, ಎಲ್ಲ ಇದನ್ನೇ ಏರೋ ಮಾರ್ಕೆ ಬರುತ್ತೆ, ಆದರೆ ನಮ್ಮಲ್ಲಿ ಆಗಿರಲ್ಲ. ಅವ್ರು ಹಿಂಗೆ ತೋರಿಸಿ ಆ ಗದ್ದಲದಲ್ಲಿ ಇಳಿದೋಗ್ಬಿಡ್ತಾರೆ. ನಿಮ್ಮ ಕೈಯಿಂದನೇ ಕಟ್ಟಬೇಕಾಗುತ್ತೆ ದುಡ್ಡು. ಇದನ್ನೆಲ್ಲ ನಾವು ಸ್ವಂತ ಕಟ್ತಾ ಇದ್ವಿ, ಡೈಲಿ ಕಟ್ತಾ ಇದ್ವಿ. ಒಬ್ಬರು ಇಬ್ಬರು ಆ ಥರ ಮಾಡೇ ಮಾಡ್ತಾರೆ ಒಂದು ಡೈಲಿ. ಹಂಗಾಗಿ ನಾವು ಕೈಲೇ ಕಟ್ತಾನೇ ಇದ್ದೀವಿ. ಇದಕ್ಕೆ ಏನು ಸಮಸ್ಯೆ ಅಂತ ನಾವು ಎಲ್ಲ ಮೇಲಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ, ಆದರೆ ಯಾವುದೇ ಇನ್ಸೆಂಟಿವ್ ಕೂಡ ಸಿಗೋದಿಲ್ಲ ಅಂತ. ಅದೇ ನಮಗೆ ಬರೋದು ಇನ್ಸೆಂಟಿವ್ನೇ, ಆ ದಂಡ ಕಟ್ಟಿ ಹೋಗ್ತಾ ಇದ್ವಿ ನಾವು. ದಿನಕ್ಕೆ ಎಷ್ಟು ಜನ ಸಿಗ್ತಾರೆ ಸರ್ ಇಂಥವ್ರು ನಿಮಗೆ? ಡೈಲಿ ನಮಗೆ ಒಬ್ರು ಇದ್ದೇ ಇರ್ತಾರೆ. ಡೈಲಿ ಕಟ್ತಾನೆ ಇದ್ದೀವಿ ನಾವು ಕಾಸು. ಸೂಕ್ಷ್ಮವಾಗಿ ನೋಡಬೇಕು, ಒಂದು ಸ್ವಲ್ಪ ಯಾಮಾರಿದ್ರು ಹೋಗುತ್ತೆ. ಫ್ರೀ ಇದ್ದಾಗಾದರೆ ನಾವು ನೋಡ್ಕೊಂಡು ಏನೋ ಮಾಡ್ತೀವಿ. ಫ್ರೀ ಇಲ್ದಾಗೆ ನಮಗೆ ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಆ ಥರ ಆಗುತ್ತೆ. ಅನಿವಾರ್ಯ ನಾವು ಅಲ್ಲಿ ಹೋಗಿಂದೇ ಗೊತ್ತಾಗೋದು ನಮಗೆ. ಫೇಕ್ ಫೋನ್ ಪೇ ಮೂಲಕ ಟಿಕೆಟ್ ಪಡೆದು ವಂಚನೆ ಮಾಡುವವರ ಕುರಿತು ಡಿಪೋ ಮ್ಯಾನೇಜರ್ಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದರ ಮಧ್ಯೆ ಕಂಡಕ್ಟರ್ ಆಪ್ಗೆ ಸರ್ವರ್ ಸಮಸ್ಯೆಯೂ ಕಾಡ್ತಾ ಇದೆ. ಈ ವಿಚಾರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.